ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೃದಯಧರಿಸಿ ಧಾರಾವಾಹಿಯ 18ನೇ ಸಂಚಿಕೆ. ಸಂಜಯ್ ಸ್ಟೇಷನ್ಗೆ ಬಂದಿದ್ದ. ಅವನನ್ನು ಕಂಡ ಚಿಕ್ಕಣ್ಣ ಜೊತೆಗೆ ಇತರೆ ಕಾನ್ಸ್ಟೇಬಲ್ಸ್ ಎದ್ದು ನಿಂತು ಸೆಲ್ಯೂಟ್ ಮಾಡಿದರು. ಚಿಕ್ಕಣ್ಣ ಹೂಗುಚ್ಛವನ್ನು ಸಂಜಯ್ಗೆ ನೀಡಿ ವೆಲ್ಕಮ್ ಸರ್ ಎಂದನು. ಚಿಕ್ಕಣ್ಣ ಕೊಟ್ಟ ಹೂಗುಚ್ಛವನ್ನು ಕೈಯಿಂದ ದೂರ ತಳ್ಳಿ, ನನಗಿದೆಲ್ಲ ಇಷ್ಟ ಆಗಲ್ಲ, ನನಗಿದು ಬೇಕಾಗಿಯೂ ಇಲ್ಲ, ನಾನು ಕುಳಿತುಕೊಳ್ಳುವ ಸೀಟ್ ಯಾವುದು ಎಂದು ಕೇಳಿದನು ಸಂಜಯ್. ಚಿಕ್ಕಣ್ಣನಿಗೆ ಸ್ವಲ್ಪ ಬೇಸರವಾಯಿತು. ಮೊದಲು ಕಿರಣ್ ಕುಳಿತುಕೊಳ್ಳುತ್ತಿದ್ದ ಜಾಗವನ್ನು ತೋರಿಸಿ, ಅಲ್ಲೇ ಸರ್ ಎಂದನು. ಥ್ಯಾಂಕ್ಸ್ ಎಂದವನು ಆ ಸೀಟಿನಲ್ಲಿ ಫೈಲ್ ನೋಡುತ್ತಾ ಕುಳಿತನು. ಕಿರಣ್ ಆಗಲಿ ವೇದ ಆಗಲಿ ತಮ್ಮ ಸ್ಟೇಷನ್ನಲ್ಲಿ ಇದ್ದ ಎಲ್ಲ ಕೆಲಸಗಾರರ ಜೊತೆಗೆ ಎಂದೂ ಈ ರೀತಿಯಾಗಿ ವರ್ತಿಸಿರಲಿಲ್ಲ. ಈಗ ಸಂಜಯ್ ವರ್ತಿಸಿದ ರೀತಿ ಅವರಿಗೆ ಇಷ್ಟವಾಗಿರಲಿಲ್ಲ. ಸ್ವಲ್ಪ ಸಮಯದ ನಂತರ ವೇದ ಅಲ್ಲಿಗೆ ಬಂದ. ವೇದ ಒಳ ಬಂದ ಕೂಡಲೇ ಎಲ್ಲರೂ ಎದ್ದು ನಿಂತು ಸೆಲ್ಯೂಟ್ ಹೊಡೆದರು. ಆದರೆ ಸಂಜಯ್ ಅವನನ್ನು ನೋಡಿದರೂ ನೋಡದಂತೆ ಫೈಲ್ ನೋಡುತ್ತಾ ಕುಳಿತಿದ್ದ. ವೇದನನ್ನು ಕಂಡವರಲ್ಲಿ ಗುಸುಗುಸು ಪಿಸುಪಿಸು ಮಾತು ಶುರುವಾಗಿತ್ತು. ಅದನ್ನು ಗಮನಿಸಿದ ವೇದ, ಏನಾಯಿತು ಚಿಕ್ಕಣ್ಣ? ವೇದ ಕೇಳಿದ. ಅದು ನೀವು ಬರಲ್ಲ ಅಂದುಕೊಂಡಿದ್ವಿ, ನೀವೇನು ಸರ್ ಬಂದೇ ಬಿಟ್ಟಿದ್ದೀರಿ? ಚಿಕ್ಕಣ್ಣ ಕೇಳಿದಾಗ, ಯಾಕ್ರಿ ನಾನು ಬರಬಾರ್ದಾ ಎಂದು ಕೇಳಿದನು. ಅದೇ ಸರ್, ನಿನ್ನೆ ತಾನೇ ರಿಸೆಪ್ಷನ್ ಆಯಿತು, ಹೊಸದಾಗಿ ಮದುವೆ ಆಗಿದ್ದೀರಿ, ಅದರಲ್ಲೂ ಪ್ರೇಮ ವಿವಾಹ. ಹೆಂಡ್ತಿನ ಬಿಟ್ಟು ಬರೋಕೆ ಮನಸ್ಸಾದರೂ ಹೇಗೆ ಬಂತು? ನಾನಾಗಿದ್ದರೆ 1 ತಿಂಗಳು ರಜೆ ಮಾಡಿ ಹೆಂಡ್ತಿನ ಊರೆಲ್ಲ ಸುತ್ತಾಡಿಕೊಂಡು ಬರ್ತಿದ್ದೆ ಸರ್. ಚಿಕ್ಕಣ್ಣ ಹೇಳಿದಾಗ, ನನಗೂ ಇದೆಲ್ಲ ಆಸೆ ಇದೆ, ಆದರೆ ಜೊತೆಗೆ ಬರಬೇಕಾದವಳು ಜೊತೆಗೆ ಬಾಳಲು ಒಪ್ಪುತ್ತಿಲ್ಲವಲ್ಲ. ಮನಸ್ಸಲ್ಲೇ ಮಾತಾಡಿಕೊಂಡವನು, ಸುಮ್ಮನೆ ನಿಮ್ಮ ಕೆಲಸ ನೋಡ್ರಿ ಎಂದು ಗೊಣಗುತ್ತಾ ತನ್ನ ಸೀಟಿನಲ್ಲಿ ಕೂತನು ವೇದ. ಮತ್ತೆ ಮಾತು ಮುಂದುವರಿಸಿ, ಹೊಸ ಕೇಸ್ ಸಿಕ್ಕಿದೆ ಚಿಕ್ಕಣ್ಣ, ಇನ್ನು ಅದನ್ನು ಸಾಲ್ವ್ ಮಾಡಬೇಕು ಎಂದನು. ಯಾವ ಕೇಸ್ ಸರ್? ಚಿಕ್ಕಣ್ಣ ಕೇಳಿದಾಗ, ಮಕ್ಕಳ ಕಿಡ್ನ್ಯಾಪ್. ಚಿಕ್ಕ ಮಕ್ಕಳನ್ನು ಕಿಡ್ನ್ಯಾಪ್ ಮಾಡಿ ಅವರ ಅಂಗಾಂಗಗಳನ್ನು ಹೊರದೇಶಕ್ಕೆ ಮಾರಾಟ ಮಾಡುವ ಗುಂಪು ಇದೆ. ಅವರನ್ನು ನಾವು ಪತ್ತೆ ಹಚ್ಚಬೇಕಾಗಿದೆ. ನಾವೇನು ತುಂಬ ಟೆನ್ಷನ್ ಮಾಡಿಕೊಳ್ಳಬೇಕಾಗಿಲ್ಲ. ಈ ಬಾರಿ ನಮ್ಮೊಂದಿಗೆ ಎನ್ಕೌಂಟರ್ ಸ್ಪೆಷಲಿಸ್ಟ್ SI ಸಂಜಯ್ ಅವರು ಇದ್ದಾರಲ್ಲ, ಅವರೇ ಈ ಕೇಸ್ನ ಹ್ಯಾಂಡಲ್ ಮಾಡ್ತಾರೆ. ಸಂಜಯ್ನತ್ತ ನೋಡಿದವ ವ್ಯಂಗ್ಯವಾಗಿ ನಗುತ್ತಾ ಹೇಳಿದ. ಎಸ್, ಆಫ್ಕೋರ್ಸ್ ಅಹಂಕಾರದಿಂದಲೇ ನುಡಿದ ಸಂಜಯ್. ಸರ್, ಈ ವಯ್ಯನಿಗೆ ಸಿಕ್ಕಾಪಟ್ಟೆ ಕೊಬ್ಬು ಸರ್, ತುಂಬ ಅಹಂಕಾರದಿಂದ ಮಾತಾಡ್ತಾನೆ. ಚಿಕ್ಕಣ್ಣ ವೇದನ ಕಿವಿ ಬಳಿ ಹೇಳಿದ. ನಾನು ನೋಡಿದ್ದೀನಿ, ಇರಲಿ ಬಿಡಿ, ನಾನಿದ್ದೀನಲ್ಲ ಅವನ ಅಹಂಕಾರ ಕರಗಿಸೋಕೆ ಹೇಳಿದನು ವೇದ. ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಎಂದು ಸಂಜಯ್ ವೇದನ ಪ್ರತ್ಯುತ್ತರಕ್ಕೂ ಕಾಯದೆ ಹೊರಟು ಹೋಗಿದ್ದ. ಎಲ್ಲಿಂದ ಹಿಡ್ಕೊಂಡು ಬಂದರು ಸರ್ ಈ ಮನುಷ್ಯನನ್ನ? ಚಿಕ್ಕಣ್ಣ ಕೇಳಿದಾಗ, ಮನೋಹರ್ ಸರ್ ಫ್ರೆಂಡ್ ಮಗ ಎಂದನು ವೇದ. ಹೋ, ಅದಕ್ಕೆ ಇರಬೇಕು ಇಷ್ಟೊಂದು ದುರಹಂಕಾರ ಇವನಿಗೆ. ಸರ್, ಕೇಸ್ನ ಇವನು ಹ್ಯಾಂಡಲ್ ಮಾಡ್ತಾನಾ? ಇವನು ಹ್ಯಾಂಡಲ್ ಮಾಡೋದಾದರೆ ನಾನಂತೂ ಅವನಿಗೆ ಸಹಾಯ ಮಾಡಲ್ಲ. ಚಿಕ್ಕಣ್ಣ ಹೇಳಿದಾಗ, ಅವನೇನೋ ಮಾಡ್ತಾನೆ ಅಂತ ಒಪ್ಪಿಕೊಂಡಿದ್ದಾನೆ, ಆದರೆ ನಾನು ಬಿಡುವುದಿಲ್ಲ. ಮನೋಹರ್ ಸರ್ ಕೇಸ್ನ ನನಗೆ ಕೊಟ್ಟಿರುವುದು, ಸೊ ನಾನೇ ಈ ಕೇಸ್ನ ಹ್ಯಾಂಡಲ್ ಮಾಡ್ತೀನಿ ಎಂದನು ವೇದ. ಹೇಳಿದ್ದು ಒಂದನ್ನು ಮಾಡಲ್ವಲ್ಲ ನೀವು? ಹೋಗಿ ನಾನು ನಿಮ್ಮನ್ನು ನಂಬಿ ಕೂತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ರೆಸ್ಟೋರೆಂಟ್ನಲ್ಲಿ ಕೂತು ಶಾಂಭವಿಗೆ ಚೆನ್ನಾಗಿ ಬೈಯುತ್ತಿದ್ದಳು ರಮ್ಯಾ. ನನಗೇನು ಗೊತ್ತು ಅವರು ಹಾಲು ಕುಡಿಯಲ್ಲ ಅಂತ. ಇವಾಗ ಬೇರೆ ಪ್ಲ್ಯಾನ್ ಹೇಳು, ಅದನ್ನು ಸರಿಯಾಗಿ ಮಾಡುವೆ ಶಾಂಭವಿ ಹೇಳಿದರು. ನಿಮ್ಮನ್ನು 1 ಬಾರಿ ನಂಬಿ ಮೋಸ ಹೋಗಿದ್ದೇನೆ, ಮತ್ತೆ ನಂಬಲು ಅಸಾಧ್ಯ. ಅದಕ್ಕೆ ನಾನು ಬೇರೆಯೇ ಪ್ಲ್ಯಾನ್ ಮಾಡಿದ್ದೇನೆ ರಮ್ಯಾ ಹೇಳಿದಾಗ, ಏನದು ಪ್ಲ್ಯಾನ್? ಶಾಂಭವಿ ಕೇಳಿದರು. ಹಾಯ್ ರಮ್ಯಾ ಎನ್ನುತ್ತಾ ಬಂದಿದ್ದ ಸಂಜಯ್. ಹಾಯ್ ಸಂಜು ಎಂದಳು ರಮ್ಯಾ. ಇವನ್ಯಾರಪ್ಪ ಹೊಸ ಎಂಟ್ರಿ?
ಮನದೊಳಗೆ ಪ್ರಶ್ನೆ ಹಾಕುತ್ತಿದ್ದರು ಶಾಂಭವಿ. ಶಾಂಭವಿಯನ್ನು ನೋಡಿ, ನೀವು ಈಗ ತಾನೇ ಕೇಳಿದ್ರಲ್ಲ ಆಂಟಿ, ಏನದು ಹೊಸ ಪ್ಲ್ಯಾನ್ ಅಂತ. ಆ ಪ್ಲ್ಯಾನ್ನ ಎಕ್ಸಿಕ್ಯೂಟಿವ್ ಮಾಡೋದು ಇವನೇ, ನನ್ನ ಕಸಿನ್ ಬ್ರದರ್ ಸಂಜಯ್ ಎಂದಳು ರಮ್ಯಾ. ಮತ್ತೆ ಸಂಜಯ್ನನ್ನು ನೋಡಿ, ಸಂಜು, ಇವರು ವೇದಾಂತ್ನ ಚಿಕ್ಕಮ್ಮ ಎಂದಳು. ಹೋ, ಅವನ ಚಿಕ್ಕಮ್ಮನ? ಅವರಿಗೆ ಇಲ್ಲೇನು ಕೆಲಸ? ಸಂಜಯ್ ಕೇಳಿದಾಗ, ಇವರು ನಮ್ಮ ಕಡೆಗೆ ಇದ್ದಾರೆ, ನಮಗೆ ಸಹಾಯ ಮಾಡುತ್ತಾರೆ ಹೇಳಿದರು ರಮ್ಯಾ. ಇವನು ಪೊಲೀಸ್ ಅಲ್ವಾ, ಇವನಿಂದ ನಮಗೇನು ಸಹಾಯ ಆಗುತ್ತದೆ? ಶಾಂಭವಿ ಕೇಳಿದಾಗ, ನನಗಿವನ ಸಹಾಯ ಬೇಕೆಂದೇ ನನ್ನ ತಂದೆಯ ಬಳಿ ಹೇಳಿ ಇವನನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸಿರುವುದು. ಇವನನ್ನು ಇಟ್ಟುಕೊಂಡು ಆ ಟೀಚರ್ನ ಎದುರಿಸಿ ಓಡಿಸಬೇಕು. ಸಂಜಯ್ ವೇದಾಂತ್ಗೆ ಕೆಲಸದ ಒತ್ತಡ ಜಾಸ್ತಿ ಮಾಡಿ ಅವನಿಗೆ ಕಷ್ಟ ಕೊಡುತ್ತಾನೆ. ನೀವದನ್ನು ಅವಳ ಬಳಿ ಹೇಳಬೇಕು. ಅವನ ಕಷ್ಟ ನೋಡಿ ಆ ಟೀಚರ್ಗೆ ನೋವಾಗಬೇಕು. ತನ್ನಿಂದ ವೇದನಿಗೆ ನೋವಾಗುತ್ತದೆ ಎಂದು ಅವಳೇ ಅವನನ್ನು ಬಿಟ್ಟು ಹೋಗಬೇಕು. ಅವಳಾಗಿ ಅವಳೇ ವೇದಾಂತ್ನಿಂದ ದೂರ ಆಗುತ್ತಾಳೆ. ರಮ್ಯಾ ಹೇಳಿದಾಗ, ನಿನ್ನ ತಲೆ ಸೂಪರ್. ಆದರೆ ವೇದ ಅದಕ್ಕೆಲ್ಲ ಬಗ್ಗೋನಲ್ಲ. ಅವನು ಇವನಿಗೆ ಹೆದರುವನಾ? ಶಾಂಭವಿ ಕೇಳಿದಾಗ, ಮೊದಲ ಭೇಟಿಯಲ್ಲೇ ನಾನವನ ಬಾಯಿ ಮುಚ್ಚಿಸಿದ್ದೇನೆ. ಅವನಿಗೆ ಸಿಗಬೇಕಾಗಿದ್ದ ಕೇಸನ್ನು ನಾನು ಕಿತ್ತುಕೊಂಡಿದ್ದೇನೆ. ಇನ್ನು ಮುಂದೆಯೂ ಅವನಿಗೆ ನನ್ನಿಂದ ಕಷ್ಟ ಖಂಡಿತವಾಗಿ ಇರುತ್ತದೆ ಸಂಜಯ್ ಹೇಳಿದನು. ನಮ್ಮ ಟಾರ್ಗೆಟ್ ವೇದಾಂತ್ ಅಲ್ಲ, ಆ ಟೀಚರ್. ಸೊ ಪ್ಲೀಸ್ ಸಂಜು, ವೇದಾಂತ್ಗೆ ಏನು ತೊಂದರೆ ಮಾಡಬೇಡ ಸಂಜಯ್ ಬಳಿ ಹೇಳಿದವಳು. ಆಂಟಿ, ನೀವು ಆ ಟೀಚರ್ ಬಳಿ ರಮ್ಯಾ ವೇದಾಂತ್ ಮದುವೆ ಆಗದಿದ್ದದ್ದಕ್ಕೆ ರಮ್ಯಾ ಇವನಿಗೆ ಸುಪಾರಿ ಕೊಟ್ಟು ವೇದಾಂತ್ಗೆ ತೊಂದರೆ ಕೊಡಲು ಹೇಳಿದ್ದಾಳೆ. ನೀನು ಅವನನ್ನು ಬಿಟ್ಟು ಹೋದರೆ ಮಾತ್ರ ವೇದಾಂತ್ ಕಷ್ಟಗಳು ಕಡಿಮೆಯಾಗುವುದು ಎಂದು ಹೇಳಿ. ವೇದಾಂತ್ ಕಷ್ಟ ನೋಡಿ ಅವಳ ಮನಸ್ಸು ಕರಗಿ ಅವಳು ಖಂಡಿತ ವೇದಾಂತ್ನಿಂದ ದೂರ ಹೋಗೇ ಹೋಗುತ್ತಾಳೆ ಎಂದಳು ರಮ್ಯಾ. ಸರಿ, ನಾನು ಅವಳ ಬಳಿ ಅದನ್ನೇ ಹೇಳುವೆ ಎಂದು ಅಲ್ಲಿಂದ ಹೋದರು ಶಾಂಭವಿ. ನೋಡು ಸಂಜು, ನಿನ್ನನ್ನು ಇಲ್ಲಿಗೆ ಕರೆಸಿರುವುದು ನನ್ನನ್ನು ಮತ್ತು ವೇದನನ್ನು ಒಂದು ಮಾಡಲು. ನನ್ನ ಪರ್ಮಿಷನ್ ಇಲ್ಲದೆ ನೀನವನಿಗೆ ಯಾವ ತೊಂದರೆಯೂ ಮಾಡುವಂತಿಲ್ಲ ರಮ್ಯಾ ಹೇಳಿದಾಗ, ನೋಡೋಣ ಎಂದವನು ಅಲ್ಲಿಂದ ಹೊರಟು ಬಂದಿದ್ದ. ಆ ವೇದಾಂತ್ ಇಡೀ ಊರಿಗೆ ತಾನೊಬ್ಬನೇ ಪೊಲೀಸ್ ಅಂತ ಮೆರೀತಿದ್ದಾನೆ. ಪ್ರತಿಯೊಬ್ಬರೂ ಅವನನ್ನು ಹೊಗಳೋದು. ಅವನ ಎಲ್ಲ ಹೊಗಳಿಕೆಗಳು ನನಗೆ ಸಿಗಬೇಕು. ಅವನನ್ನು ಪೊಲೀಸ್ ಕೆಲಸದಿಂದ ಕಿತ್ತಾಕಿ ಅವನ ಜಾಗಕ್ಕೆ ನಾನು ಬರಬೇಕು. ನಾನು ಬಂದೇ ಬರುತ್ತೇನೆ ಮನಸ್ಸಲ್ಲೇ ಮಾತಾಡಿಕೊಂಡಿದ್ದ ಸಂಜಯ್. ಲೇ ಭುವನ, ಸ್ವಲ್ಪ ಈ ಪಾತ್ರೆನ ಎತ್ತಿ ಆ ಕಡೆ ಇಡು ಎಂದು ಭುವಿಯನ್ನು ಕರೆದರು ಸುಧಾ. ಬಂದೆ ಎಂದವಳು ಏನು ಎಂತ ಎಂದು ನೋಡದೆ ಪಾತ್ರೆಯನ್ನು ಎತ್ತಿ ಆಚೆ ಕಡೆ ಇಡಲು ಹೋದವಳು ಅಮ್ಮ ಎಂದು ಕಿರುಚಿ ಪಾತ್ರೆಯನ್ನು ಬಿಟ್ಟು ಬಿಟ್ಟಳು. ಸುಧಾ ಪಾತ್ರೆಯನ್ನು ಬಿಸಿ ಮಾಡಿ ಭುವಿ ಅದನ್ನು ಕೈಯಲ್ಲಿ ಎತ್ತುವಂತೆ ಮಾಡಿದ್ದರು. ಸುಧಾ ಅವಳತ್ತ ನೋಡಿ ನಗುತ್ತಾ, ನೀನಾಗಿ ನೀನೇ ಮನೆ ಬಿಟ್ಟು ಹೋದರೆ ನಿನಗೆ ಒಳ್ಳೆಯದು. ಇಲ್ಲದಿದ್ದರೆ ಇದೇ ರೀತಿಯಾಗಿ ಹಿಂಸೆ ಕೊಟ್ಟು ನಾನೇ ನಿನ್ನನ್ನು ಈ ಮನೆಯಿಂದ ಓಡುವಂತೆ ಮಾಡುತ್ತೇನೆ ಎಂದು ಅಲ್ಲಿಂದ ಹೋದರು. ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು. ಎರಡೂ ಕೈಯಲ್ಲಿ ಸುಟ್ಟ ಗಾಯವಾಗಿತ್ತು. ಬೇಸರದ ಮುಖ ಹೊತ್ತವಳು ತನ್ನ ಕೋಣೆಗೆ ಹೋಗಿ ಜೋರಾಗಿ ಅಳಲಾರಂಭಿಸಿದ್ದಳು. ಅವಳ ಕಣ್ಣೀರು ಒರೆಸಲು ಆ ಸಮಯದಲ್ಲಿ ಅಲ್ಲಿ ಯಾರೂ ಇರಲಿಲ್ಲ. ವೇದನನ್ನು ನೆನೆದು ಜೋರಾಗಿ ಅತ್ತಳು. ಅದೇ ಸಮಯಕ್ಕೆ ಅವಳ ಫೋನ್ ರಿಂಗ್ ಆಗಿತ್ತು. ಯಾರೆಂದು ನೋಡಿದವಳ ಮುಖದಲ್ಲಿ ಸ್ವಲ್ಪ ನಗು ಮೂಡಿತ್ತು. ಕರೆ ಸ್ವೀಕರಿಸಿದವಳು, ಚಿನಿ, ಏನೋ ಮಾಡ್ತಿದ್ದೆ? ನಿನ್ನ ತುಂಬ 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 ಮಿಸ್ ಮಾಡ್ಕೊಳ್ತಿದ್ದೆ. ಊಟ ಮಾಡಿದ್ಯಾ ವೇದ ಕೇಳಿದಾಗ ಎಂದಳಷ್ಟೆ. ಏನು ನಾನಿಷ್ಟು ಮಾತಾಡಿದೆ, ನಿಂದು ಬರೀ ಅಷ್ಟೇನಾ? ನಮ್ಮ ಸ್ಟೇಷನ್ನಲ್ಲೆಲ್ಲ ತಮಾಷೆ ಮಾಡ್ತಿದ್ದಾರೆ. ಏನು ಸರ್, ಇಷ್ಟು ಬೇಗ ಕೆಲಸಕ್ಕೆ ಬಂದು ಬಿಟ್ಟಿದ್ದೀರಿ ಅಂತ. ಅದಕ್ಕೆ ನಾವಿಬ್ಬರೇ ಎಲ್ಲಾದರೂ ಹೊರಗಡೆ ಹೋಗಿ ಸುತ್ತಾಡಿ ಬರೋಣ ಅಂತ ಇದ್ದೀನಿ. ನೀನೇನಂತೀಯ? ನನಗೆ ಗೊತ್ತು ಬೇಡ ಅಂತಾನೆ ಹೇಳ್ತೀಯ. ಅದಕ್ಕೆ ನಾನೇ ಎಲ್ಲ ಪ್ಲ್ಯಾನ್ ಮಾಡಿದ್ದೀನಿ. ನೀನು ಬರದಿದ್ದರೂ ಎತ್ತಾಕೊಂಡು ಹೋಗೋದು ಅಷ್ಟೇ
ವೇದ ಹೇಳಿದಾಗ ಭುವಿ ಮುಖದಲ್ಲಿ ನಗು ಮೂಡಿತ್ತು. ಏನು ಮಾತು ನಿಂತೋಯ್ತಾ? ಹೋ, ಥಿಂಕ್ ಮಾಡ್ತಾ ಇದ್ದೀಯಾ? ಇವನೇನು ಪೊಲೀಸಾಗಿ ಎತ್ತಾಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾನೆ ಅಂತ ನಾನು ಮೊದಲೇ ಹೇಳಿದ್ನಲ್ವ ಚಿನ್ನಿ. ನಾನು ವೇದ ಹೇಳುತ್ತಿರಬೇಕಾದರೆ, ಗೊತ್ತು, ನೀನು ಊರಿಗೆ ಮಾತ್ರ ಪೊಲೀಸ್, ನನಗೆ ಪೋಲಿ, ಚೆನ್ನಾಗಿ ಗೊತ್ತು ನನಗೆ. ಮತ್ತೆ ನೆನಪಿಸಬೇಡ. ಇವಾಗೇನು ಫೋನ್ ಮಾಡಿದ್ದು? ನಂದು ಊಟ ಆಯ್ತಾ ಅಂತ ಕೇಳೋಕೆ ಅಷ್ಟೇ ತಾನೇ? ನಂದು ಚೆನ್ನಾಗಿ ಊಟ ಆಗಿ ನಿನ್ನದೇ ಬೆಡ್ನಲ್ಲಿ ರಾಣಿ ತರಹ ಮಲ್ಕೊಂಡಿದ್ದೀನಿ. ಫೋನಿಟ್ಟು ಕೆಲಸ ನೋಡು ಎಂದು ಕರೆ ತುಂಡರಿಸಲು ಹೋದವಳು, ಬೇರೆ ಏನಾದರೂ ಹೇಳೋದಿತ್ತಾ ಎಂದು ಕೇಳಿದಳು. ಹ್ಞೂ, ಹೇಳಬೇಕು, ಆದರೆ ನೀನು ಬಿಡಲ್ವಲ್ಲ. ಕಟ್ ಮಾಡು ಅಂತ ಇದ್ಯಾಕೆ ಫೋನ್ನ? ವೇದ ಹೇಳಿದಾಗ, ನಾನು ಯಾಕೆ ಮಾಡಲಿ? ನೀನು ತಾನೇ ಕಾಲ್ ಮಾಡಿದ್ದು, ನೀನೇ ಕಟ್ ಮಾಡು. ಭುವಿ ಹೇಳಿದಳು. ನಾನು ಮಾಡಲ್ಲ. ನನಗೆ ನಿನ್ನ ಬಳಿ ತುಂಬ ಮಾತಾಡೋದಿದೆ. ನಿನಗೆ ಏನೂ ಇಲ್ಲ ತಾನೇ? ನೀನೇ ಕಟ್ ಮಾಡು. ವೇದ ಹೇಳಿದಾಗ, ಇಲ್ಲ, ನಾನು ಮಾಡಲ್ಲ. ಭುವಿ ಹೇಳಿದಳು. ಸರಿ ಆಯಿತು, ಮಾಡಬೇಡ. ಈಗ ನನಗೊಂದು ಮುತ್ತು ಕೊಡು. ವೇದ ಕೇಳಿದಾಗ, ಅಯ್ಯೋ ಕರ್ಮ, ಮಾನ ಮರ್ಯಾದೆ ಇಲ್ವೇನೋ ನಿನಗೆ? ಸ್ಟೇಷನ್ನಲ್ಲಿ ಕೂತ್ಕೊಂಡು ಇದನ್ನೆಲ್ಲ ಕೇಳ್ತೀಯಲ್ಲೋ, ಅಲ್ಲಿ ಯಾರಾದರೂ ಕೇಳಿಸ್ಕೊಂಡ್ರೆ? ಭುವಿ ಹೇಳಿದಾಗ, ಹೊಸದಾಗಿ ಮದುವೆ ಆಗಿದ್ದಾರೆ, ಏನೋ ಸ್ವಲ್ಪ ರೊಮ್ಯಾನ್ಸ್ ಮಾಡ್ಕೊಳ್ತವ್ರೆ ಅನ್ಕೋತಾರೆ ಅಷ್ಟೇ. ವೇದ ಹೇಳಿದನು. ಸ್ವಲ್ಪನೂ ನಾಚಿಕೆ ಇಲ್ವಲ್ಲೋ ನಿನಗೆ? ಭುವಿ ಬೈದಳು. ನಿನ್ನ ಪ್ರೀತಿ ಮಾಡಿದ ಮೇಲೆ ನಾಚಿಕೆ ಗೀಚಿಕೆ ಎಲ್ಲ ಊರಿಂದ ಆಚೆಗೆ ಹಾಕಿದ್ದೇನೆ ಚಿನ್ನಿ. ವೇದ ಹೇಳಿದಾಗ, ಹೋಗೋ, ನನಗೆ ನಿನ್ನ ಹತ್ರ ಮಾತಾಡೋದು ಕಷ್ಟ, ನಾನೇ ಕಾಲ್ ಕಟ್ ಮಾಡ್ತೀನಿ ಎಂದವಳು ಕರೆ ತುಂಡರಿಸಿದ್ದಳು. ಅತ್ತ ಕಡೆ ವೇದನ ಮುಖದಲ್ಲಿ, ಇತ್ತ ಕಡೆ ಭುವಿ ಮುಖದಲ್ಲಿ ನಗು ಮೂಡಿತ್ತು. ಕೇಸ್ ಫೈಲ್ ಹಿಡಿದು ಕೂತಿದ್ದನು ವೇದ. 4ರಿಂದ 10 ವರ್ಷದ ಮಕ್ಕಳನ್ನು ಯಾರಿಗೂ ತಿಳಿಯದಂತೆ ಅಪಹರಿಸಿ ಅವರನ್ನು ವಿದೇಶಕ್ಕೆ ಮಾರಾಟ ಮಾಡುವ ಬಗ್ಗೆ ವರದಿ ಇತ್ತು. ಈ ಹಿಂದೆ ಯಾರೆಲ್ಲ ಕಿಡ್ನಾಪ್ ಕೇಸ್ನಲ್ಲಿ ಬಂದಿಯಾಗಿದ್ದರು, ಈಗ ಬಿಡುಗಡೆಯಾಗಿದ್ದಾರೋ ಅವರ ಹೆಸರುಗಳನ್ನೆಲ್ಲ ಪಟ್ಟಿ ಮಾಡಿ ಇಟ್ಟುಕೊಂಡ. ಚಿಕ್ಕಣ್ಣ, ಇವರುಗಳನ್ನು ನಾವು ಫಾಲೋ ಮಾಡಿದರೆ ನಮಗೆ ಬೇಕಾದ ಕ್ರಿಮಿನಲ್ಗಳನ್ನು ಪತ್ತೆ ಹಚ್ಚಬಹುದೇನೋ. ಇದು ಸ್ವಲ್ಪ ರಿಸ್ಕ್ ಕೇಸ್, ನಾವು ತುಂಬ ಹುಷಾರಾಗಿ ಪತ್ತೆ ಹಚ್ಚಬೇಕು ಎಂದನು ವೇದ. ಹೌದು ಸರ್, ತುಂಬ ಹುಷಾರಾಗಿ ಪತ್ತೆ ಹಚ್ಚಬೇಕು. ನೀವು ಪಟ್ಟಿ ಮಾಡಿರುವ ಹಳೆ ಕಿಡ್ನಾಪರ್ಸ್ ಹೆಸರುಗಳನ್ನು ಹೇಳಿ, ಅವರೀಗ ಎಲ್ಲಿದ್ದಾರೆ, ಏನು ಮಾಡುತ್ತಿದ್ದಾರೆ ಎಂದು ಮಾಹಿತಿ ಕಲೆ ಹಾಕುವೆ ಎಂದನು ಚಿಕ್ಕಣ್ಣ. ವೇದ ಅವನು ಮಾಡಿದ ಪಟ್ಟಿಯ ಫೋಟೋ ತೆಗೆದು ಚಿಕ್ಕಣ್ಣನಿಗೆ ವಾಟ್ಸಪ್ ಮಾಡಿದ. ಆಗ ತಾನೇ ಹೊರಗಿಂದ ಸ್ಟೇಷನ್ಗೆ ಬಂದ ಸಂಜೆ, ನೋಡಿ ಸರ್, ಬೆಳಗ್ಗೆ ಹೋಗಿದ್ದಾನೆ ಈ ಮನುಷ್ಯ, ಈಗ ಬರ್ತಿದ್ದಾನೆ. ಎಲ್ಲಿಗೆ ಹೋಗಿದ್ಯಾ ಅಂತ ಕೇಳಿ ಸರ್, ಚಿಕ್ಕಣ್ಣ ಹೇಳಿದನು. ಸಂಜೆ ಎಲ್ಲಿಗೆ ಹೋಗಿದ್ರಿ? ಕೇಸ್ ವಿಷಯ ಏನಾದರೂ ಗೊತ್ತಾಯ್ತಾ? ವೇದ ಕೇಳಿದಾಗ, ಹೋಗೋವಾಗಲೇ ಹೇಳಿದ್ದೆ ಅಲ್ವಾ, ಸ್ವಲ್ಪ ಕೆಲಸ ಇದೆ ಅಂತ. ಕೇಸ್ ಬಗ್ಗೆ ನೀವೇನು ಯೋಚಿಸಬೇಡಿ, ನಾನೇ ಅದನ್ನು ಸಾಲ್ವ್ ಮಾಡುತ್ತೇನೆ, ನೀವು ನಿಮ್ಮ ಕೆಲಸ ಮಾಡಿ ಎಂದು ಹೇಳಿದ ಸಂಜೆ ತನ್ನ ಜಾಗದಲ್ಲಿ ಕುಳಿತುಕೊಳ್ಳಲು ಹೋದ. ನಮಗೆ ನಮ್ಮ ಕೆಲಸ ಮಾಡಲು ಗೊತ್ತು, ನಾವಿಲ್ಲಿ ಕೆಲಸವೇ ಮಾಡುತ್ತಿರುವುದು, ನಿಮ್ಮ ಹಾಗೆ ಊರು ತಿರುಗಿ ಬಂದು ಕೂತಿರೋದಲ್ಲ ಇಲ್ಲಿ ಎಂದು ಚಿಕ್ಕಣ್ಣ ಹೇಳಿದಾಗ ಕೋಪದಿಂದ ದುರುಗುಟ್ಟಿ ನೋಡಿದ ಸಂಜಯ್. ತಾನೇನು ಹೇಳೇ ಇಲ್ಲ, ಬೇರೆ ಯಾರು ಆ ಮಾತನ್ನು ಹೇಳಿದ್ದು ಎಂದು ತೋರಿಸಿಕೊಳ್ಳಲು, ಯಾವನಾದೋ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇರೋದು, ಇನ್ನೊಂದು ಸಲ ಹಾಗೆಲ್ಲ ಮಾತಾಡಿದರೆ ಲಾಠಿಯಿಂದ ಬಾಯಿಗೆ ಬಾರಿಸ್ತೀನಿ ಎಂದು ಹೊರಗಡೆ ನೋಡಿ ಉಗುಳು ನುಂಗುತ್ತಾ ಹೇಳಿದನು ಚಿಕ್ಕಣ್ಣ. ಚಿಕ್ಕಣ್ಣನನ್ನು ಕಂಡು ನಗು ಮೂಡಿತ್ತು ವೇದನಲ್ಲಿ. ಫೈಲನ್ನು ನೋಡುತ್ತಾ ಕಷ್ಟಪಟ್ಟು ನಗು ತಡೆದು ಕೂತಿದ್ದ ವೇದ. ಸರ್, ಯಾರೋ ದಾರಿಲಿ ಹೋಗೋರು ಏನೇನೋ ಹೇಳಿದ್ರು, ನೀವೇನು ನೊಂದುಕೊಳ್ಬೇಡಿ ಸಂಜಯನನ್ನು ನೋಡಿ ಹೇಳಿದನು ಚಿಕ್ಕಣ್ಣ. ಅವನನ್ನೇ ದುರುಗುಟ್ಟಿ ನೋಡಿದವನು ತನ್ನ ಫೋನ್ ನೋಡುತ್ತಾ ಕುಳಿತ. ಸತ್ಯ, ಬದುಕಿದೆ ಎಂದು ಮನಸ್ಸಲ್ಲೇ ಹೇಳಿಕೊಂಡನು ಚಿಕ್ಕಣ್ಣ. ಸಂಜೆಯಾಗುತ್ತಲೇ ಸಂಜಯ್ ಸೀದಾ ಎದ್ದು ಹೋಗಿದ್ದ. ಸರ್, ಬೆಳಗ್ಗೆ ಬಂದರು, ಎಲ್ಲಿಗೋ ಹೋದರು, ಮಧ್ಯಾಹ್ನ ಬಂದು ಸಂಜೆಗಿಂತ ಮೊದಲೇ ಹೋದರು. ಇವರು ನಿಜವಾಗಿಯೂ ಕೆಲಸ ಮಾಡಲೇ ಬಂದಿರೋದಾ ಅಥವಾ ಸಮಯ ಕಳೆಯಲು ಬಂದಿರುವುದಾ? ಚಿಕ್ಕಣ್ಣ ಕೇಳಿದಾಗ, ಇಲ್ಲೇ ಇದ್ರಲ್ಲ ಚಿಕ್ಕಣ್ಣ, ಆವಾಗಲೇ ಕೇಳ್ಬೋದಲ್ಲ,
ಈಗ ನನ್ನ ಹತ್ರ ಯಾಕೆ ಕೇಳ್ತಿದ್ದೀರಾ? ವೇದ ಹೇಳಿದಾಗ, ಆ ಮನುಷ್ಯ ತಿನ್ನೋ ಹಾಗೆ ನೋಡ್ತಾನೆ. ನಾನಾಗ ಹೇಳೋದೇನೋ ಹೇಳಿದೆ, ಆಮೇಲೆ ಯಾಕೋ ನನ್ನ ಹೃದಯ ಕೈಯಲ್ಲಿ ಬಂದಂಗೆ ಆಗಿ ಏನೇನೋ ಮಾತಾಡಿ ಅವನನ್ನು ಸಮಾಧಾನ ಮಾಡಿದೆ. ಇಲ್ಲ ಅಂದರೆ ಇವತ್ತು ನನ್ನ ತಿಥಿ ಆಗಿಬಿಡೋದು ಎಂದು ಚಿಕ್ಕಣ್ಣ ಹೇಳಿದಾಗ ವೇದನ ಜೊತೆಗೆ ಅಲ್ಲಿದ್ದವರೆಲ್ಲರೂ ನಕ್ಕರು. ಕೆಲಸ ಮುಗಿಸಿ ಮನೆಗೆ ಬಂದಿದ್ದ ವೇದ, ಚಂದ್ರಶೇಖರ್, ವೇದ, ರಾಜಶೇಖರ್, ಸಿದ್ಧಾರ್ಥ್, ಧ್ರುವ, ಶಾಂಭವಿ, ಸುಧಾ ಎಲ್ಲರೂ ಊಟಕ್ಕೆ ಕುಳಿತಿದ್ದರು. ಸೀತಮ್ಮ, ರಾಧಮ್ಮ ಅವರ ಜೊತೆಗೆ ಭುವಿ ಊಟ ಬಡಿಸುತ್ತಿದ್ದರು. ಅವಳಿಗೆ ತಿನ್ನಿಸದೆ ಹೇಗೆ ನಾನು ತಿನ್ನಲಿ ಎಂದು ಯೋಚಿಸುತ್ತಾ ಊಟ ಮಾಡದೆ ಊಟವನ್ನು ಬೆರೆಸುತ್ತಲೇ ಕೂತಿದ್ದನು ವೇದ. ಅವನನ್ನು ಗಮನಿಸಿದ ಚಂದ್ರಶೇಖರ್, ಯಾಕೋ ಊಟ ಸೇರ್ತಿಲ್ವಾ ಎಂದು ಕೇಳಿದರು. ಹಾಗೇನೂ ಇಲ್ಲ, ಮಾಡ್ತೀನಿ ಎಂದನು ವೇದ. ಸರಿ, ನೀನು ಸ್ವಲ್ಪ ದಿನ ರಜಾ ಮಾಡು ವೇದ. ಇಬ್ಬರು ಗೋವಾನೋ ಊಟಿನೋ ಮಡಿಕೇರಿನೋ ಎಲ್ಲಿಗಾದರೂ ಹೋಗಿ ಬನ್ನಿ ಚಂದ್ರಶೇಖರ್ ಹೇಳಿದಾಗ, ಆಹಾ, ನಮ್ಮಪ್ಪನಿಗೆ ನನ್ನ ಮನಸ್ಸಲ್ಲಿರೋದು ಅದು ಹೇಗೆ ಗೊತ್ತಾಗುತ್ತೋ. ಮಡಿಕೇರಿಗೆ ಹೋದರೆ ಸೂಪರ್ ಆಗಿರುತ್ತೆ. ಮಳೆ ಜೊತೆಗೆ ಚಳಿ, ಅಲ್ಲಿನ ವೆದರ್ ತುಂಬ ಚೆನ್ನಾಗಿರುತ್ತೆ ಮನದಲ್ಲೇ ಹೇಳಿದವನು ಭುವಿ ಕಡೆ ನೋಡಿ ಹುಬ್ಬೇರಿಸಿ ಕಿರುನಗೆ ಬೀರಿದ. ಸರಿ ಎಂದು ವೇದ ಹೇಳುತ್ತಿರಬೇಕಾದರೆ, ಬೇಡ ಮಾವ, ಈಗ ಎಲ್ಲ ಕಡೆ ತುಂಬ ಮಳೆ, ರಸ್ತೆಗಳೆಲ್ಲ ಹಾಳಾಗಿ ಹೋಗಿದೆ. ಹೋದರೂ ಸುಮ್ಮನೆ ಕಷ್ಟಪಡಬೇಕಾಗುತ್ತದೆ. ಜೊತೆಗೆ ನಾನು ಮತ್ತೆ ಶಾಲೆಗೆ ಕೆಲಸಕ್ಕೆ ಸೇರಬೇಕೆಂದು ಇದ್ದೇನೆ. ನಾಳೆ ಶನಿವಾರ, ಅದಕ್ಕೆ ಸೋಮವಾರದಿಂದಲೇ ಕೆಲಸಕ್ಕೆ ಹೋಗುತ್ತೇನೆ ಭುವಿ ಹೇಳಿದಾಗ, ಅಬ್ಬಾ ಬದುಕೊಂಡ್ಲು, ನಾನೆಲ್ಲೋ ಸಿಕ್ಕಿದ್ದೆ ಚಾನ್ಸ್ ಅಂತ ಹೋಗೇ ಬಿಡುತ್ತಾಳೆ ಅಂದುಕೊಂಡೆ. ಸದ್ಯ ಬೇಡ ಅಂದ್ಲು, ಇಲ್ಲ ಅಂದಿದ್ರೆ ಆ ರಮ್ಯನ ಬಾಯಲ್ಲಿ ಹಿತವಚನ ಕೇಳಬೇಕಾಗಿತ್ತು ಶಾಂಭವಿ ಅಂದುಕೊಂಡರೆ. ಹೋಗೋದು ಬೇಡ ಅಂತ ಹೇಳಿ ಒಳ್ಳೆ ಕೆಲಸನೇ ಮಾಡಿದ್ಲು. ಇಲ್ಲ ಅಂದರೆ ಇವಳು ಎಲ್ಲಿಗೂ ಹೋಗದೆ ಹಾಗೆ ಇವಳ ಕಾಲಿಗೆ ಬರೆ ಎಳೆಯುತ್ತಿದ್ದೆ ಎಂದುಕೊಂಡರು ಸುಧಾ. ಅಯ್ಯೋ, ಅಪ್ಪನೇ ಹೇಳಿದ್ರು ಹೋಗು ಅಂತ ಇವಳೊಬ್ಬಳು ಇಲ್ಲ ಸಲ್ಲದ ಕಾರಣ ಹೇಳ್ತಾಳೆ ಎಂದುಕೊಂಡವನು ಭುವಿಯತ್ತ ನೋಡಿದ. ಅವಳು ಹುಬ್ಬೇರಿಸಿ ಕಿರುನಗೆ ಬೀರಿದಳು. ಅದು ಸರಿನೇ, ಮಳೆ ತುಂಬ ಜಾಸ್ತಿ ಇದೆ. ನೀವಲ್ಲಿಗೆಲ್ಲ ಹೋಗಿ ದಾರಿ ಮಧ್ಯೆ ಸಿಕ್ಕಿ ಹಾಕಿಕೊಳ್ಳುವುದು ಬೇಡ, ಇನ್ನೊಮ್ಮೆ ಹೋಗಿ ಎಂದರು ಚಂದ್ರಶೇಖರ್. ಪೆಚ್ಚುಮೊರೆ ಹಾಕಿ ಊಟ ಮಾಡಿದನು ವೇದ. ಎಲ್ಲರೂ ಊಟ ಮುಗಿಸಿ ಎದ್ದಿದ್ದರು. ನಿಧಾನವಾಗಿಯೇ ಊಟ ಮಾಡುತ್ತಿದ್ದ ವೇದ ಅಲ್ಲಿದ್ದ ಪಾತ್ರೆಗಳನ್ನು ತೆಗೆದು ಇನ್ನೇನು ಅವಳು ಹೋಗಬೇಕು ಎನ್ನುವಷ್ಟರಲ್ಲಿ ಅವಳ ಕೈ ಹಿಡಿದವನು ತನ್ನ ಪ್ಲೇಟಿನಲ್ಲಿದ್ದ ಸ್ವಲ್ಪ ಅನ್ನವನ್ನು ಅವಳ ಬಾಯಿಗೆ ತುರುಕಿಸಿದ. ಛೇ, ಏನೋ ಇದು ಜಗಿಯುತ್ತಾ ಕೇಳಿದಳು ಭುವಿ ಕೋಪದಿಂದ. ನನ್ನ ಊಟ ಪೂರ್ತಿಯಾಗೋದು ನಿನಗೆ ತಿನ್ನಿಸಿದ ನಂತರವೇ ಎಂದು ಹೇಳಿ ಕಣ್ಣಡಿದು ಹೋದ ವೇದ. ಊಟ ಮಾಡಲು ಕುಳಿತಳು. ಕೈ ನೋವಿದ್ದುದರಿಂದ ಊಟ ಮಾಡಲು ಆಗಲೇ ಇಲ್ಲ. ಊಟ ಮಾಡದೆ ಹಾಗೆ ಮಲಗಳು ಬಂದಳು ಭುವಿ. ಅವಳು ಒಳಗಡೆ ಬಂದ ಕೂಡಲೇ ಅವಳನ್ನು ಹಿಡಿದು ಗೋಡೆಗೆ ಒರಗಿಸಿದವನು, ಏನೇ ನೀನು? ನಾನೇನೋ ಸ್ವಲ್ಪ ದಿನ ಎಲ್ಲ ಟೆನ್ಷನ್ ಬಿಟ್ಟು ಆರಾಮವಾಗಿ ಸುತ್ತಾಡಿ ಬರೋಣ ಅಂತಿದ್ರೆ ನೀನು ಮಳೆ ಚಳಿ ಅಂತ ಅಪ್ಪನ ಹತ್ರ ಡೈಲಾಗ್ ಬಿಡ್ತೀಯ ವೇದ ಕೇಳಿದಾಗ, ನಿಜ ತಾನೇ ಹೇಳಿದ್ದು. ನನಗೆ ನಿನ್ನ ಜೊತೆಗೆ ಬರಲು ಇಷ್ಟವಿಲ್ಲ. ನಾನು ನಿನ್ನನ್ನು ಬಿಟ್ಟು ಹೋಗಬೇಕೆಂದಿದ್ದೇನೆ, ನಿನ್ನ ಜೊತೆ ಸುತ್ತಾಡಬೇಕೆಂದಲ್ಲ ಭುವಿ ಹೇಳುತ್ತಿರಬೇಕಾದರೆ, ಯಪ್ಪ ಸ್ವಲ್ಪ ನಿಲ್ಲಿಸು ಮಾರಾಯ್ತಿ. ಮಾತೆತ್ತಿದ್ರೆ ಸಾಕು ಅದೇ ವಿಷಯಕ್ಕೆ ಬರ್ತೀಯ, ಬೇರೇನು ವಿಷಯನೇ ಇಲ್ವಾ ಮಾತಾಡೋಕ್ಕೆ ವೇದ ಹೇಳುತ್ತಿರಬೇಕಾದರೆ, ಇಲ್ಲ, ನಾನು ಅದನ್ನೇ ಮಾತಾಡುವುದು, ಅದನ್ನೇ ಕೇಳುವುದು ಎಂದವಳು ಅವನನ್ನು ತಳ್ಳಿ ಮುಂದಕ್ಕೆ ಹೋದಾಗ ಅವಳ ಕೈ ಹಿಡಿದು ತನ್ನತ್ತ ಎಳೆದ ವೇದ. ಆ ಎಂದು ಅವಳ ಕೈಯನ್ನು ಎಳೆದವಳು ಅವಳ ಸುಟ್ಟ ಕೈ ನೋಡುತ್ತಿದ್ದಳು. ಚಿನಿ, ಇದೇನಾಯಿತು? ಕೈ ಸುಟ್ಟೋಗಿದೆ ವೇದ ಕೇಳಿದಾಗ, ಅದು ಅದು ಎಂದು ರಾಗ ಎಳೆಯಲು ಪ್ರಾರಂಭಿಸಿದಳು. ನಿಜ ವಿಷಯ ಅವನ ಬಳಿ ಹೇಳಲಿಲ್ಲ. ನಿನ್ನೇನೆ ಹೇಳಿದ್ದೀನಿ ಅಡುಗೆ ಮಾಡೋಕ್ಕೆಲ್ಲ ಹೋಗಬೇಡ ಅಂತ. ನೋಡು ಏನು ಮಾಡ್ಕೊಂಡಿದ್ದೀಯಾ? ಎರಡೂ ಕೈ ಸುಟ್ಟೋಗಿದೆ. ಬಾ, ಆಯಿಂಟ್ಮೆಂಟ್ ಹಚ್ತೀನಿ ಎಂದವನು
ಅವಳನ್ನು ಮಂಚದ ಮೇಲೆ ಕುಳಿತುಕೊಳ್ಳಿಸಿ ಗಾಯಕ್ಕೆ ಆಯಿಂಟ್ಮೆಂಟ್ ಹಚ್ಚುತ್ತಿದ್ದನು. ಅವನ ಕಣ್ಣಲ್ಲಿ ನೀರು ತುಂಬಿತ್ತು. ಈಗೆಲ್ಲ ಮಾಡ್ಕೋಬೇಡ ಭುವಿ, ನಿನಗೆ ನೋವಾದರೆ ನನಗೆ ಸಹಿಸಲಾಗುವುದಿಲ್ಲ, ದುಃಖದಿಂದಲೇ ಹೇಳಿದ್ದ ವೇದ. ಅವನ ಕಣ್ಣಲ್ಲಿ ನೀರು ಕಂಡು ಅವಳಿಗೂ ಅಳು ಬಂದಿತ್ತು. ನಿಜ ಹೇಳು, ಊಟ ಮಾಡಿದ್ಯಾ? ವೇದ ಕೇಳಿದಾಗ ಇಲ್ಲ ಎಂದು ತಲೆ ಅಲ್ಲಾಡಿಸಿದಳು. ಹೇಳಿದ್ರೆ ನಾನೇ ಕೈತುತ್ತು ಕೊಡ್ತಿದ್ನಲ್ಲ, ಬಾ ಇವಾಗಲೂ ನಾನೇ ಕೊಡ್ತೀನಿ ಎಂದು ಅಡುಗೆ ಕೋಣೆಯತ್ತ ಅವಳನ್ನು ಕರೆದುಕೊಂಡು ಬಂದವನು ಅವಳಿಗೆ ಕೈತುತ್ತು ಕೊಟ್ಟು ತಿನ್ನಿಸಿದ್ದ. ನಂತರ ಅವನೇ ಕೋಣೆಗೆ ಕರೆದುಕೊಂಡು ಬಂದವನು ಮಂಚದ ಮೇಲೆ ಮಲಗಿಸಿ ಚಾದರ ಹೊದಿಸಿದನು. ಅವಳ ಪಕ್ಕದಲ್ಲೇ ಮಲಗಿದವನನ್ನು ಕಂಡವಳು, ನೀನಿಲ್ಲಿ ಮಲಗೋದಾದರೆ ನಾನು ಕೆಳಗೆ ಮಲಗುವೆ ಎಂದು ಅವಳು ಹೇಳಿ ಮೇಲೆದ್ದೇಳಲು ಹೊರಟವಳನ್ನು ತನ್ನತ್ತ ಎಳೆದವನು ಗಟ್ಟಿಯಾಗಿ ಅಪ್ಪಿಕೊಂಡು ಮಲಗಿದನು. ಬಿಟ್ಟು ವೇದ ಎಂದು ಅವನ ಕೈಗಳಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದವಳನ್ನು ಇನ್ನೂ ಗಟ್ಟಿಯಾಗಿ ಹಿಡಿದವ. ಮಲ್ಕು ಚಿನ್ನಿ ಎಂದನು ವೇದ. ಅವನ ಕೈಯಿಂದ ತುಂಬ ಹೊತ್ತು ಬಿಡಿಸಲು ಪ್ರಯತ್ನ ಪಟ್ಟವಳು ಸುಸ್ತಾಗಿ ನಿದ್ದೆಗೆ ಜಾರಿದಳು. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.